ಮೈಸೂರಲ್ಲಿ ನಟ ದರ್ಶನ್ ಅರೆಸ್ಟ್ ಆದಾಗ ನಾನು ಇದ್ದೆ. ಡೆವಿಲ್ ಶೂಟಿಂಗ್ ಬಗ್ಗೆ ವಿನಯ್ ಗೌಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಡೆವಿಲ್ನಲ್ಲಿ ವಿಲನ್ ಆಗಿ ವಿನಯ್ ಗೌಡ ನಟಿಸ್ತಾ ಇದ್ದಾರೆ. ದರ್ಶನ್ ಅರೆಸ್ಟ್ ಆಗೋ ದಿನ ವಿನಯ್ ಶೂಟ್ನಲ್ಲಿ ಭಾಗಿಯಾಗಿದ್ರಂತೆ. ವಿನಯ್ ಸೀನ್ ಬಳಿಕ ದರ್ಶನ್ ದೃಶ್ಯ ಕೂಡ ಚಿತ್ರೀಕರಣ ಆಗಬೇಕಾಗಿತ್ತು. ದರ್ಶನ್ ದೃಶ್ಯ ಚಿತ್ರೀಕರಣಕ್ಕೂ ಮೊದಲೇ ಅವ್ರನ್ನ ಜಿಮ್ನಲ್ಲಿ ಅರೆಸ್ಟ್ ಮಾಡಲಾಯಿತು. ಕೊಲೆ ಕೇಸ್ನಿಂದ ಡೆವಿಲ್ ಶೂಟಿಂಗ್ ಸದ್ಯಕ್ಕೆ ಸ್ಥಗಿತಗೊಂಡಿದೆ. ಆ ದಿನ ಏನೇನಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ವಿನಯ್ ಗೌಡ. ನಾರ್ಮಲ್ ಶೂಟ್ ಶೂಟ್ ನಡೀತಿತ್ತು. ನೆಕ್ಸ್ಟ್ ಇನ್ನೊಂದು ಸೀನ್ ಮುಗಿದ್ಮೇಲೆ ಅವ್ರು ಬರಬೇಕಾಗಿತ್ತು. ಅಷ್ಟರಲ್ಲೇ ಪ್ಯಾಕಪ್ ಆಯಿತು. ಏನು ವಿಚಾರ ಅಂದಾಗ ಹಿಂಗೆ ಅಸೋಸಿಯೇಟು ಅಸಿಸ್ಟೆಂಟ್ಗಳೆಲ್ಲ ಇರ್ತಾರಲ್ಲ, ಅವರು ಈ ಥರ ಏನೋ ಇನ್ಸಿಡೆಂಟ್ ಆಗಿದೆ ಅಂದರು. ಆವಾಗ ನಾವು ನ್ಯೂಸ್ ಚಾನಲ್ಗಳು ಹಾಕ್ಕೊಂಡು ನೋಡಿದಾಗ ಏನೋ ಒಂದು ಇನ್ಸಿಡೆಂಟ್ ಆಗಿದೆ ಅನ್ನೋದು ಗೊತ್ತಾಯಿತು ಅಷ್ಟೇ. ಮೈಸೂರಿನಲ್ಲಿ ಇಲ್ಲ, ಅವರು ಬೆಂಗಳೂರಿಗೆ ಹೋಗಿದ್ದಾರೆ ಅನ್ನೋದು ಗೊತ್ತಾಯಿತು. ಅಲ್ಲಿಗೆ ಪ್ಯಾಕಪ್ ಆಯಿತು. ಸರ್, ನನಗೇನು ಅನಿಸುತ್ತೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟೇ ಅಲ್ಲ ಸರ್. ಬಿಕಾಸ್ ಒಂದು ಇನ್ಸಿಡೆಂಟ್ ಆಗಿದೆ, ಮರ್ಡರ್ ಆಗಿದೆ, ಒಂದು ಫ್ಯಾಮ್ಲಿ ದುಃಖದಲ್ಲಿದ್ದಾರೆ. ಯಾರು ಮಾಡಿದ್ದಾರೆ, ಏನಕ್ಕೆ ಮಾಡಿದ್ದಾರೆ, ಇಡೀ ಪ್ರಕರಣ ಏನಕ್ಕೆ ನಡೀತು ಅನ್ನೋದು ನೀವೇನು ಹೇಳ್ತಿದ್ದೀರಾ ಅದನ್ನು ನಮ್ಗೆ ಗೊತ್ತು. ನಾವು ಪರ್ಸ್ನಲ್ ಆಗಿ ಅದನ್ನು ಕೇಳಿಲ್ಲ. ಈಗಷ್ಟೇ ಇನ್ನೊಂದು ಇಂಟರ್ವ್ಯೂನಲ್ಲಿ ಹೇಳ್ತಾಯಿದ್ರು ಶೆಡ್ ಅನ್ನೋದು ತುಂಬ ವೈರಲ್ ಆಗ್ತಾ ಇದೆ ಅಂತ. ಸಾಕಷ್ಟು ಕೇಳ್ತಾ ಇದ್ದೀನಿ ನಾನು. ಜಾಸ್ತಿ ಮಾಡಿದ್ರೆ ಶೆಡ್ಗೆ ಹಾಕ್ಕೊಂಡು ಹೋಗ್ತೀನಿ ಅನ್ನೋದು. ನೋಡಿ, ಏನು ಗೊತ್ತಾ, ನಾನು ಹೇಳಿದಾಗೆ ಇದೊಂದು ಹೆಸರಿರೋರು ಒಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ತುಂಬ ಸೌಂಡ್ ಆಗ್ತಿದೆ. ಇದರಲ್ಲಿ ನಮ್ಮ ಸಿನಿಮಾಗಳು, ಎಷ್ಟೋ ಸಿನಿಮಾಗಳು ಮುಚ್ಚೋಗ್ತಾ ಇದೆ ಸರ್. ಒಳ್ಳೊಳ್ಳೆ ಸಿನಿಮಾಗಳು. ಇನ್ಸಿಡೆಂಟ್ ಆಗಿದೆ, ಅದ್ರದ್ದು ಏನು ಕಾರ್ಯಗಳಿದೆ ಅದು ನಡೀತಾ ಇದೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಪೊಲೀಸರು ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಕಾನೂನು ಅವ್ರವ್ರ ಕೆಲಸ ಯಾರ್ಯಾರ್ದು ಏನೇನು ರೆಸ್ಪಾನ್ಸಿಬಿಲಿಟಿ ಇದೆ ಎಲ್ಲ ಪಕ್ಕಾ ಮಾಡ್ತಾ ಇದ್ದಾರೆ. ಔಟ್ಪುಟ್ ಬರೋವರೆಗೂ ನಾವು ಏನು ಮಾತಾಡಿ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ನಾವು ಮಾತಾಡೋರ ಬಾಯಿಗೆ ಸುಮ್ಮನೆ ಊಟ ಹಾಕ್ತೀವಿ ಹೊರತು ನಾವು ಮಾತಾಡಿ ಏನು ಪ್ರಯೋಜನ ಇಲ್ಲ. ಅದರಿಂದ ನಡೀತಾ ಇದೆ. ಒಂದು ಜಜ್ಮೆಂಟ್ ಬಂದಮೇಲೆ ಗೊತ್ತಾಗತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಗೊತ್ತಾಗತ್ತೆ. ಬಟ್ ಬೇಜಾರಾಗತ್ತೆ ಈ ಥರ ಒಂದು ಇನ್ಸಿಡೆಂಟ್ ಆಗಿದೆ ಅಂತ. ಅದೊಂದು ಕಡೆ. ಇನ್ಸಿಡೆಂಟ್ ಆಗೋದಕ್ಕೆ ಒಂದು ಟ್ರಿಗರ್ ಪಾಯಿಂಟ್ ಅಂತ ಒಂದಿರುತ್ತಲ್ಲ, ಅದು ಇನ್ನೊಂದು ಕಡೆ. ಒಂದು ಕಡೆ ಜಾಸ್ತಿ ಮಾತಾಡ್ತಾವ್ರು, ಇನ್ನೊಂದು ಕಡೆ ಮಾತಾಡ್ತಾನೆ ಇಲ್ಲ. ಅದನ್ನು ಮಾತಾಡಬೇಕು. ಅಂದರೆ ಎಲ್ಲಾನು ಕವರ್ ಮಾಡಬೇಕಲ್ವಾ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.